ಇನ್ನು ಬುರುಡೆ ಚೆನ್ನಯ್ಯನ ಜನ್ಮ ಜಾಲಾಡ್ತಾ ಇದೆ ಎಸ್ಐಟಿ. ಚೆನ್ನಯ್ಯನ ಪೂರ್ವಾಪರವನ್ನ ಕೆದಕ್ತಾ ಇದ್ದಾರೆ ಅಧಿಕಾರಿಗಳು. ಮಂಡ್ಯ ತಮಿಳುನಾಡಿನಲ್ಲೂ ತನಿಖೆ ನಡೆಸಿದ್ದಾರೆ. ಆತ ತಮಿಳುನಾಡು ಮೂಲದವ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ತನಿಖೆ ನಡೆಸಲಾಗಿದೆ. ಜೊತೆಗೆ ಚೆನ್ನಯ್ಯನ ಎರಡನೇ ಪತ್ನಿ ಮತ್ತು ಮಕ್ಕಳು ಈ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಸ್ನೇಹಿತರು ಸಂಬಂಧಿಗಳ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಸಂಪೂರ್ಣವಾಗಿ ಆತನ ಹಿಸ್ಟ್ರಿ, ಆತನ ಟ್ರಾವೆಲ್ ಹಿಸ್ಟ್ರಿ, ಆತನೊಂದಿಗೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ನಿಜಕ್ಕೂ ಇದು ಪ್ಲಾನಿಂಗ್ ನಡೆದಿತ್ತ, ಯಾರು ಆತನನ್ನ ಕರೆಸ್ಕೊಂಡ್ರು, ಈ ರೀತಿ ಮಾಡುವಂತ ಹೇಳಿದ್ಯಾರು, ಹಣದ ಅಂಶ ಏನಾದರೂ ಕೊಟ್ರ, ಹೆದರಿಸಿದ್ರ, ಯಾಕಾಗಿ ಈತ ಒಪ್ಕೊಂಡ, ನಿಜಕ್ಕೂ ಆತ ಇಲ್ಲಿ ಶವ ಹೂತಿದ್ನ, ಹೀಗೆ ಹತ್ತಾರು ಪ್ರಶ್ನೆ ಗೊಂದಲಗಳೇನಿತ್ತು ಇವರಿಗೆ, ಅದಕ್ಕೆಲ್ಲದಕ್ಕೂ ಕೂಡ ಇವರಿಂದಲೇ ಉತ್ತರ ಪಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಆತನಿಂದ ಸತ್ಯ ಬಾಯ್ಬಿಡಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ಬುರುಡೆ ಚೆನ್ನಯ್ಯನ ಹುಟ್ಟೂರಿಗೆ ತೆರಳಿದ್ರು ಅಧಿಕಾರಿಗಳು, ಅಲ್ಲೂ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ತಮಿಳುನಾಡಿನಲ್ಲೂ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲೂ ಕೂಡ ಎಸ್ಐಟಿ ವಿಚಾರಣೆ ನಡೆಸಿದೆ. 2 ವರ್ಷಗಳ ಹಿಂದಷ್ಟೇ ಉಜಿರೆಗೆ ಬಂದು ಕೆಲಸಕ್ಕೆ ಸೇರಿರ್ತಾನೆ. ಸಫಾಯಿ ಕರ್ಮಚಾರಿಯಾಗಿಯೂ ಕೂಡ ಕೆಲಸಕ್ಕೆ ಸೇರ್ಕೊಂಡಿದ್ದ ಚೆನ್ನಯ್ಯ. ಆತನ ಹಿಸ್ಟ್ರಿ, ಆತ ಈವರೆಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾನೆ, ಎಲ್ಲೆಲ್ಲಿ ಯಾವೆಲ್ಲ ಕೆಲಸಗಳಲ್ಲಿ ಆತ ತೊಡಕೊಂಡಿದ್ದ ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಎಸ್ಐಟಿ ತಮಿಳುನಾಡಿನಲ್ಲೂ ಕೂಡ ಮಾಹಿತಿ ಸಂಗ್ರಹಿಸಿದೆ. ಇವರಿಗಾದದ್ದೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈಗ ಚೆನ್ನಯ್ಯನಿಂದ ಸತ್ಯ ಬಾಯ್ಬಿಡಿಸುವಂತಹ ಪ್ರಯತ್ನಗಳು ಒಂದು ಕಡೆ ಆಗ್ತಾ ಇದೆ, ಮತ್ತೊಂದೆಡೆ ಆತನ ಹಿಸ್ಟ್ರಿ, ಇತಿಹಾಸವನ್ನ ಕೆದಕಲಾಗ್ತಾ ಇದೆ. ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ, ಎಲ್ಲೆಲ್ಲಿ ಆಗಿದ್ರೆ ಈವರೆಗೆ ಎಸ್ಐಟಿ ಶೋಧ ನಡೆಸಿದೆ ಅಂತ? ಪ್ರತಿಮಾ, ಮಂಡ್ಯ ಮತ್ತು ತಮಿಳುನಾಡಿನ ಈರೋಡು, ಕೊಯಮತ್ತೂರು, ಚಿಕ್ಕರಸಿನಪಾಳ್ಯ ಹೀಗೆ ಸಾಕಷ್ಟು ಕಡೆ ಈಗ ಎಸ್ಐಟಿ ಸುತ್ತಾಡ್ಕೊಂಡು ಬಂದಿರುವಂಥದ್ದು. ಕೆಲವೊಂದು ಟೀಮ್ ಅಲ್ಲೇ ಇರುವಂಥದ್ದು. ಈತನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಏನು 1994ರಿಂದ 2014 ಇಲ್ಲಿ ಇದ್ದೆ ಅಂತ ಆತ ಹೇಳಿದ್ದ. ಅಲ್ಲಿಂದ ಆದಮೇಲೆ ಇಲ್ಲಿಂದ ವಾಪಸ್ ಹೋಗಿದ್ದಂಥದ್ದು. ಇಲ್ಲಿಂದ ಹೋಗಿ ಆತ ಮಂಡ್ಯದಲ್ಲೇ ವಾಸ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದಾದ ಬಳಿಕ ಆತ ತಮಿಳುನಾಡಿಗೆ ಹೋಗಿ ಅಲ್ಲಿ ತನ್ನ 2ನೇ ಹೆಂಡತಿ ಮನೆಯಲ್ಲೂ ಕೂಡ ಇದ್ದ ಅನ್ನೋ ಮಾಹಿತಿ ಆತನೇ ಸ್ವತಃ ನೀಡಿದ. ಅದೆಲ್ಲವೂ ಸತ್ಯನ ಸುಳ್ಳ ಅಂತ ಹೇಳಿ ಈಗ ಎಸ್ಐಟಿ ಚೆಕ್ ಮಾಡ್ತಾ ಇರುವಂಥದ್ದು, ಮತ್ತೆ ಅಲ್ಲೆಲ್ಲವೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಸೊ 2021-22 ಸಂದರ್ಭದಲ್ಲಿ ವಾಪಸ್ಸು ಉಜಿರೆಗೆ ಬರ್ತಾನೆ. ಉಜಿರೆಗೆ ಆತನ ಫ್ಯಾಮಿಲಿ ಅಂದ್ರೆ ಆತನ ಅಣ್ಣ ತಾನಾಸಿ, ಆತನ ಅಣ್ಣನ ಹೆಂಡತಿ ಮತ್ತೆ ಈತನ ಅಕ್ಕ, ಇವರೆಲ್ಲರೂ ಕೂಡ ಒಂದು ಕಡೆ ಈ ಒಂದು ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಉಜಿರೆಯ ಟಾಯ್ಲೆಟ್ ಮತ್ತೆ ಡಂಪಿಂಗ್ ಯಾರ್ಡ್ನ ಒಂದು ಟೆಂಡರ್ ಅನ್ನ ಅವರು ಪಡ್ಕೊಂಡಿರ್ತಾರೆ, ರಾಮಚಂದ್ರ ಶೆಟ್ಟಿ ಅಂತ ಹೇಳಿ. ಸೊ ರಾಮಚಂದ್ರ ಶೆಟ್ಟಿ ಅವರ ಜೊತೆ ಅವರ ಅಕ್ಕ ಹೇಳ್ತಾರೆ, ಅಂದ್ರೆ ಏನು ಈ ಒಂದು ತಾನಾಸಿ ಮತ್ತೆ ಈ ಚಿನ್ನಯ್ಯ ಏನಿದ್ದಾರೆ ಇವರ ಅಕ್ಕ ಒಬ್ರು ಇರ್ತಾರೆ. ಅವರು ಹೇಳ್ತಾರೆ ಈ ತರ ಅವನು ನನ್ನ ತಮ್ಮ ಒಬ್ಬನಿದೆ ಇದನ್ನಲ್ಲ, ಅವನಿಗೂ ಒಂದು ಕೆಲಸ ಕೊಡಿ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಚಿನ್ನಯ್ಯ ಇಲ್ಲಿಗೆ ಬರ್ತಾನೆ. ಬಂದು ಒಂದೂವರೆ ತಿಂಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾನೆ. ಅಲ್ಲೂ ಸ್ವಲ್ಪ ಗಲಾಟೆಗಳಾಗುತ್ತೆ ಅನ್ನೋದು ಅವ್ರು ಹೇಳ್ತಾರೆ. ಅದಾದ ಬಳಿಕ ಕುಟುಂಬದಲ್ಲಿ ಯಾರೋ ಒಬ್ರು ತೀರೋಗಿದ್ದಾರೆ ಅಂತ ಹೇಳಿ ಅಲ್ಲಿಂದ ಅವ್ರ ಹತ್ರ ಅಂದ್ರೆ ಸಂಬಳ ಜೊತೆಗೆ ಹೆಚ್ಚುವರಿಯಾಗಿ 2,000-3,000 ರೂಪಾಯಿ ಹಣವನ್ನ ತೆಗೆದುಕೊಂಡು ವಾಪಸ್ ಹೋದಂತವನು ಮತ್ತೆ ಬರಲಿಲ್ಲ ಅನ್ನೋ ಮಾತನ್ನು ಕೂಡ ಅವರು TV9 ಜೊತೆ ಹೇಳಿರುವಂಥದ್ದು. ಅಂದರೆ ಇಲ್ಲೆಲ್ಲವೂ ಕೂಡ ಎಸ್ಐಟಿ ಎಲ್ಲವನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಸೊ ಯಾರ್ಯಾರ ಹತ್ರ ಅವನು ಹೋಗಿದ್ದ, ಎಲ್ಲೆಲ್ಲಿ ಕೆಲಸ ಮಾಡಿದ್ದ, ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಎಸ್ಐಟಿ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ವಿಚಾರಗಳು ಎಸ್ಐಟಿ ಉನ್ನತ ಮೂಲಗಳಿಂದ TV9ಗೂ ಕೂಡ ತಿಳಿತಾ ಬರ್ತಾ ಇದೆ. ಮತ್ತೆ ಏನು ರಾಮಚಂದ್ರ ಶೆಟ್ಟಿ ಅವರು ಕೂಡ ಸ್ವತಃ TV9ಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ ಒಂದು ಪ್ರಮುಖವಾದ ಅಂಶ ಅಂತ ಹೇಳಿದರೆ, ಈತ ಏನು ಬುರುಡೆಯನ್ನು ತಂದಂಥ ಸಂದರ್ಭದಲ್ಲಿ ಅದಾದ ನಂತರ ಅಂದರೆ ಈ ಒಂದು ಪ್ಲಾನಿಂಗ್ ಏನು ಆಗುತ್ತೆ ಅಂತ ಸಂದರ್ಭದಲ್ಲಿ ಆತನ ಜೊತೆ ಯಾರ್ಯಾರು ಇದ್ರು ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಎಸ್ಐಟಿ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಆತನನ್ನು ಇವಾಗ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಲಾಗಿದೆ. ಅಂದರೆ 48 ಗಂಟೆಗಳ ಅವಧಿಯಲ್ಲಿ ಒಂದು ಬಾರಿ ಮೆಡಿಕಲ್ ಟೆಸ್ಟನ್ನು ಮಾಡಬೇಕು ಅನ್ನೋ ಒಂದು ನಿಯಮ ಇರೋದು, ಕಾನೂನು ಇರೋದ್ರಿಂದ ಸದ್ಯಕ್ಕೆ ಈಗ ಸದ್ಯಕ್ಕೆ ನೋಡ್ಬೋದಾಗಿದೆ. ನಾವು ಇವಾಗ ಆತನನ್ನು ಮೆಡಿಕಲ್ ಟೆಸ್ಟನ್ನು ಮುಗಿಸ್ಕೊಂಡು ಇವಾಗ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಚೆನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಒಳಗಡೆ ಚೆನ್ನಯ್ಯ ಇದ್ದಾನೆ, ಆತನಿಗೆ ಇನ್ನೂ ಕೂಡ ಮಾಸ್ಕ್ ಮತ್ತೆ ಸೇಮ್ ಯಾವಾಗ ಆ ಒಂದು ಅನಾಮಿಕನಾಗಿದ್ದ ಆ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಹಾಕಿದ್ರು, ಆ ಒಂದು ಮಾಸ್ಕ್ ಹಾಕಿದ ರೀತಿಯಲ್ಲೇ ಈಗಲೂ ಕೂಡ ಆತ ಇರುವಂಥದ್ದು, ಒಳಗಡೆ ಆತ ಇದ್ದಿದ್ದಂಥದ್ದು. ಈಗ ಸದ್ಯಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವಂತಹ SIT ಪೊಲೀಸ್ ಠಾಣೆಗೆ ಆತನನ್ನು ಕರೆದುಕೊಂಡು ಈಗ ಹೋಗಲಾಗಿದೆ. ಇವತ್ತು ಮೆಡಿಕಲ್ ಟೆಸ್ಟ್ ಮುಗಿದಿದೆ. ಅಂದರೆ 48 ಗಂಟೆಗಳ ಒಳಗಡೆ ಒಂದ್ಸರಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಕಾನೂನು ಏನಿದೆ. ಸೊ ಆ ನಿಯಮದ ಪ್ರಕಾರ ಇವತ್ತು ಮತ್ತೆ ಆತನಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ದು, ಈಗ ತಾನೇ ಆತನನ್ನು
ಆತನನ್ನ SIT ಪೊಲೀಸರು ಕರ್ಕೊಂಡು ಬಂದಿರುವಂಥದ್ದು. ಅಂದರೆ ಆ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಆತ ಫಿಸಿಕಲಿ ಫಿಟ್ ಆಗಿದ್ದಾನೆ, ಹೆಲ್ದಿಯಾಗಿ ಫಿಟ್ ಆಗಿದ್ದಾನೆ ಅಂತ ಒಂದು ರಿಪೋರ್ಟನ್ನು ಡಾಕ್ಯುಮೆಂಟ್ ರೂಪದಲ್ಲಿ ಕೊಡ್ತಾರೆ. ಅದಾದಮೇಲೆ ಮತ್ತೆ ಡ್ರಿಲ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಆತನ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ಆಗುತ್ತೆ. ಇನ್ನೂ ಕೂಡ 48 ಗಂಟೆಗಳ ಕಾಲ ಆತನ ಬ್ಯಾಕ್ ಟು ಬ್ಯಾಕ್ ವಿಚಾರಣೆಯನ್ನು ಮಾಡಲಿಕ್ಕೆ ಈಗ ಪೊಲೀಸರಿಗೆ ಅವಕಾಶ ಸಿಕ್ಕಿದೆ. ಅದಾದ ಬಳಿಕ ಅಂದರೆ 48 ಗಂಟೆ ಇವತ್ತಿನಿಂದ ಇನ್ನು 2 ದಿನ ಆದ ಬಳಿಕ ಮತ್ತೆ ಆತನಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ. ಅಂದರೆ ಇಲ್ಲಿ ಪ್ರತಿದಿನ ಅಥವಾ 48 ಗಂಟೆಗಳಿಗೆ ಒಮ್ಮೆ ಈ ರೀತಿ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ನಿಯಮ ಇರೋದ್ರಿಂದ ಸದ್ಯಕ್ಕೆ ಅಂತಹ ಪ್ರೊಸೀಜರ್ಗಳನ್ನೆಲ್ಲ ಈಗ SIT ಫಾಲೋ ಮಾಡ್ತಾ ಇರುವಂಥದ್ದು. ವಿಚಾರಣೆ ವೇಳೆ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇದೆ. ಆತ ಸಾಕಷ್ಟು ಸತ್ಯಗಳನ್ನು ಹೇಳಿರುವಂಥದ್ದು. ಅಂದರೆ ತಾನಾಸಿ ಏನಿದ್ದಾನೆ ತಾನಾಸಿಯ ವಿಚಾರಣೆಯನ್ನ ಒಳಪಡಿಸಿದ್ರು. ಅಂದ್ರೆ ಆರಂಭಿಕ ಹಂತದಲ್ಲಿ ಈತನನ್ನು ಏನು ಚಿನ್ನಯ್ಯನನ್ನು ಅರೆಸ್ಟ್ ಮಾಡ್ತಾರೆ, ಅವತ್ತೇ ತಾನಾಸಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ತಾನಾಸಿ ಅಣ್ಣನ ಬಳಿ ಅಂದ್ರೆ ತಾನಾಸಿಯ ಬಳಿ ತಾನು ಎಲ್ಲ ಸತ್ಯವನ್ನ SITಗೆ ಹೇಳಿದ್ದೀನಿ ಅಂತ ಕೂಡ ಆತನಿಗೆ ಹೇಳಿದ್ದಾಗಿ ಈಗ ಗೊತ್ತಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ.